ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಫಿಶ್ ಮಸಾಲ ಮಾಡೋಣ ಅಂತ ಇದ್ದೀನಿ. ಅದಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ ಫಿಶ್, ಮತ್ತೆ ಆನಿಯನ್ನು. ಈಗ ಹೇಳ್ತಾ ಇರೋದು ನಾನು ಒಗ್ಗರಣೆಗೆ. ಸಣ್ಣದಾಗಿ ಹೆಚ್ಚಿರೋ ಆನಿಯನ್ನು, ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಹುಣಸೆ ರಸ, ಅರಿಶಿಣ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಜೀರಿಗೆ, ಚಿಕನ್ ಸಾಂಬಾರ್ ಪೌಡರ್ನ ತಗೊಂಡಿದ್ದೀನಿ ಇಲ್ಲಿ ನಾನು, ಎಣ್ಣೆ, ಮತ್ತೆ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿ ತೆಂಗಿನಕಾಯಿ, ಮತ್ತೆ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಈಗ ನಾವು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಫಿಶ್ಶಿಗೆ ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಮತ್ತೆ ಅಚ್ಚ ಖಾರದ ಪುಡಿ. ಖಾರದ ಪುಡಿ ಮನೆಯಲ್ಲೇ ಮಾಡಿದ್ದಿದ್ರೆ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ, ಏನಕ್ಕಂದ್ರೆ ಖಾರ ಆಗ್ಬಿಡುತ್ತೆ. ನಾವೀಗ ಸಾಂಬಾರ್ಗೆ ಕೂಡ ಹಾಕ್ತೀವಿ. ಸೊ ಇಲ್ಲಿ ಫಿಶ್ಶಿಗೂ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಖಾರ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಮ ಪ್ರಮಾಣದಲ್ಲಿ ಚಿಟಿಕೆ ಉಪ್ಪು, ಅರಿಶಿಣ ಮತ್ತೆ ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಸವರ್ಕೊಂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ಮೇಲೆ ಇದನ್ನ ನಾವು ಸಾಂಬಾರ್ಗೆ ಹಾಕೋ ತನಕ ನೆನೆಸಿ ಇಡಬೇಕು. ಆಗ ಒಂದಕ್ಕೊಂದು ಚೆನ್ನಾಗಿ ಉಪ್ಪು ಖಾರ ಬಿಟ್ಕೊಂಡು ಸಾಂಬಾರ್ ಜೊತೆ ಹಾಕಿದ್ಮೇಲೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾವ್ ಈ ತರ ಹಾಕದೇನೆ ಮಾಡಿದ್ರೆ ಫಿಶ್ ಏನ್ ಅನ್ಸುತ್ತೆ, ಸ್ವಲ್ಪ ಸಪ್ಪೆ ಸಪ್ಪೆ ಟೇಸ್ಟ್ ಇಲ್ದಿರೋ ತರ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಮೊದ್ಲೇನೆ ಈ ತರ ಉಪ್ಪು ಖಾರ ಅರಿಶಿನ ಹಾಕಿ ನೆನ್ಸಿಡೋದ್ರಿಂದ ಸಾಂಬಾರಲ್ಲಿ ಫಿಶ್ ನ ತಿನ್ಬೇಕಾದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಈಗ ನಾನೊಂದು ಚಿಕ್ಕ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಶುಂಠಿ, ಮತ್ತೆ ಬೆಳ್ಳುಳ್ಳಿ, ಈರುಳ್ಳಿ, ಅದಾದ್ಮೇಲೆ ಹಸಿ ತೆಂಗಿನಕಾಯಿ, ಇದನ್ನ ಒಂದು ಪೇಸ್ಟ್ ಮಾಡ್ಕೊಂಡು ತೆಗ್ದಿಟ್ಕೊಳ್ತೀನಿ. ಇದೇನಕ್ಕೆ ಚಿಕ್ಕ ಜಾರಲ್ಲಿ ಅಂದ್ರೆ ಅದು ತರಿ ತರಿ ಆಗ್ಬಾರ್ದು, ಸ್ವಲ್ಪ ನುಣ್ಣಗ್ ಬೇಕು ನಮ್ಗೆ ಪೇಸ್ಟ್ ತರ, ಆ ರೀತಿ. ಅದಕ್ಕೋಸ್ಕರ ಚಿಕ್ಕ ಜಾರಲ್ಲಿ ಮಾಡ್ಕೊಂಡಿದೀನಿ. ಮತ್ತೆ ಒಂದು ದೊಡ್ಡ ಜಾರ್ನ ತಗೊಂಡು ಅದಕ್ಕೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತೆ ಟೊಮೊಟೊ ಇದಿಷ್ಟನ್ನು ಹಾಕೊಂಡು ಇದನ್ನು ಕೂಡ ನೈಸ್ ಆಗಿ ಪೇಸ್ಟ್ ಆಗೋ ರೀತಿ ರುಬ್ಕೊಂಡು ಬರೋಣ. ಎರಡನ್ನು ಪೇಸ್ಟ್ ಆದ್ಮೇಲೆ ನಾವು ಎರಡು ಪೇಸ್ಟ್ ಅನ್ನ ತೆಗ್ದು ಇಟ್ಕೊಂಡಿರೋಣ. ತೆಗ್ದಿಟ್ಕೊಂಡಾದ್ಮೇಲೆ ನಾವು ಇದನ್ನ ಒಗ್ಗರಣೆ ಎಲ್ಲ ಆದ್ಮೇಲೆ ಮಸಾಲೆನ ಹಾಕ್ಬೇಕು. ಈಗ ಒಂದು ಬಾಣ್ಲಿ ತಗೊಂಡು ಬಾಣ್ಲಿಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಂಡೆ. ನಂತರ ಜೀರಿಗೆ ಆದ್ಮೇಲೆ ಇಲ್ಲಿ ಈರುಳ್ಳಿ ನಾನು ಇಲ್ಲಿ 4 ಸಣ್ಣ ಈರುಳ್ಳಿನ ತಗೊಂಡಿದ್ದೀನಿ. ದಪ್ಪದಾದ್ರೆ 2 ಉಪಯೋಗಿಸಿ. ನಾನಿಲ್ಲಿ 4 ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಟೊಮೊಟೊನ ಸಣ್ಣಗೆ ಹಚ್ಕೊಂಡಿರೋದು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಮತ್ತೆ ಟೊಮೊಟೊ ನಾನಿಲ್ಲಿ ಒಂದು ಒಗ್ಗರಣೆಗೆ ತಗೊಂಡಿದ್ದೀನಿ. ಮತ್ತೆ ರುಬ್ಬೋದಕ್ಕೆ 6 ಟೊಮೊಟೊನ ತಗೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ರಸ ಮಾಡ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ. ಫಿಶ್ ಮಸಾಲಾಗೆ ಯಾವಾಗ್ಲೇ ಆಗ್ಲಿ ಹುಳಿ ಜಾಸ್ತಿ ಇರಬೇಕು. ಆದ್ರಿಂದ ನಾನು ಇಲ್ಲಿ ಟೊಮೊಟೊ ಮತ್ತು ಹುಣಸೆ ಹಣ್ಣನ್ನ ಸ್ವಲ್ಪ ಹೆಚ್ಚಾಗಿನೇ ಬಳಸ್ತಾ ಇದ್ದೀನಿ. ಇದು ಒಗ್ಗರಣೆ ಆದ್ಮೇಲೆ ಸ್ವಲ್ಪ ಟೈಮು ಲಿಡ್ ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಈಗ ಲಿಡ್ ಓಪನ್ ಮಾಡೋಣ. ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬೆಂದಿದೆ. ಅದನ್ನ ಒನ್ ಟೈಮು ಈ ರೀತಿ ಸುತ್ತಲೂ ಒಗ್ಗರಣೆನ ಮತ್ತೊಂದ್ಸಲಿ ಕೈ ಆಡಿಸ್ಕೊಳ್ಳೋಣ. ಫಿಶ್ ಇಷ್ಟ ಪಡೋರ್ಗಂತೂ ಈ ಫಿಶ್ ಮಸಾಲ ತುಂಬಾನೇ ಇಷ್ಟ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಯಾವಾಗ್ಲೂ ಮಾಡ್ಕೊಳ್ತಾ ಇರ್ತೀರಾ. ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಅರಿಶಿಣನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಪುಡಿ ಉಪ್ಪನ್ನ ಬಳಸ್ತಾ ಇದ್ದೀನಿ. ಆಲ್ರೆಡಿ ಇದು ಫ್ರೈ ಆಗಿರೋದ್ರಿಂದ ಕಲ್ಲುಪ್ಪು ಹಾಕಿದ್ರೆ ಹಾಗಾಗಿ ಉಳಿದು ಬಿಡುತ್ತೆ ಅಂತ ನಾನು ಇಲ್ಲಿ ಪುಡಿ ಉಪ್ಪನ್ನ ಉಪಯೋಗಿಸ್ತಾ ಇದ್ದೀನಿ. ನಂತರ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಾನು ಟೋಟಲ್ ಆಗಿ 1.5 ಸ್ಪೂನ್ ಅಷ್ಟು ತಗೊಂಡಿದ್ದೆ. 1/2 ಸ್ಪೂನ್ ಅಷ್ಟು ಆಲ್ರೆಡಿ ನಾವು ಫಿಶ್ಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದೀವಿ. ಸೊ ಈಗ 1 ಸ್ಪೂನ್ ನಾನು ಇಲ್ಲಿ ಮಸಾಲಾಗೆ ಉಪಯೋಗಿಸ್ತಾ ಇದ್ದೀನಿ.
ಅದಾದ್ಮೇಲೆ ಗರಂ ಮಸಾಲ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಮತ್ತೆ ನಾವು ಫಿಶ್ ಮಸಾಲೆಗೆ ನಾನು ಇಲ್ಲಿ ಇವತ್ತು ಚಿಕನ್ ಮಸಾಲಾನ ಉಪಯೋಗಿಸ್ತಾ ಇದ್ದೀನಿ. ಮಟನ್ ಮಸಾಲ ಬೇಕಾದ್ರೂ ಉಪಯೋಗಿಸಬಹುದು, ಬಟ್ ನಾನು ಇವತ್ತು ಚಿಕನ್ ಮಸಾಲ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಮಸಾಲೆನ ಬಳಸ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲೇನೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ರೆಡಿ ಮಸಾಲ ಉಪಯೋಗಿಸಿರೋದ್ರಿಂದ ಅದು ಹಸಿ ಸ್ಮೆಲ್ ಇರುತ್ತೆ. ಸೊ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಹಸಿ ಸ್ಮೆಲ್ಲು ಸಾಂಬಾರ್ಗೆ ಬಿಟ್ಕೊಳ್ಳೋದಿಲ್ಲ. ಆದ್ರಿಂದ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮತ್ತೆ ಆ ಸ್ಮೆಲ್ ಹೋಗೋವರೆಗೂ ನಾವು ಎಣ್ಣೆಯಲ್ಲಿ ಕೈ ಬಿಡದೇನೆ ಫ್ರೈ ಮಾಡ್ತಾನೆ ಇರಬೇಕು. ಮತ್ತೆ ತಳ ಹಿಡದೇ ಇರೋ ತರ ನೋಡ್ಕೊಳ್ತಾ ಇರಬೇಕು. ಫ್ರೈ ಆಗಿ ಎಣ್ಣೆ ಎಲ್ಲ ಮೇಲ್ಗಡೆ ಕುದಿಯೋ ತರ ಕಾಣಿಸುತ್ತೆ, ಅಲ್ಲಿ ತನಕನೂ ನಾವು ಫ್ರೈ ಮಾಡ್ಕೊಳ್ಬೇಕು. ಅದು ಎಣ್ಣೆ ಮೇಲ್ಗಡೆ ಬರ್ತಾ ಇದೆ ಅಂತ ಆದ್ಮೇಲೆ ನಾವು ಏನ್ ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಈಗ ನಾವು ಹಾಕೊಳ್ಬೇಕು. ಇದು ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆ ಮಸಾಲೆ ಫಸ್ಟ್ ಹಾಕೊಂಡೆ. ಅದಾದ್ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಆ ಮಸಾಲೆ ಕೂಡ ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈ ಬಿಡ್ದೇನೆ. ಚಿಕನ್ ಮಸಾಲ, ಗರಂ ಮಸಾಲ, ಅಚ್ಚ ಖಾರದ ಪುಡಿ ಹಾಕಿರೋದು ಗಂಟಾಗಬಾರ್ದು. ಆ ರೀತಿ ನಾವು ಈ ರುಬ್ಬಿದ ಮಸಾಲಾನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಮಿಕ್ಸ್ ಎಲ್ಲ ಆದ್ಮೇಲೆ ಅದೊಂದು ಕುದಿ ಬರೋದಕ್ಕೆ ಬಿಡಬೇಕು. ಕುದಿ ಬಂದ್ಮೇಲೆ ಆ ಮಸಾಲೆ ರುಬ್ಬಿರೋ ಜಾರ್ನಿಗೆನೆ ಸ್ವಲ್ಪ ನೀರನ್ನ ಹಾಕೊಂಡು ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕೊಳ್ತಾ ಹೋಗ್ಬೇಕು. ನಂತರ ಹುಣಸೆ ಹಣ್ಣಿನ ರಸನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಟೈಮು ಸಾಂಬಾರ್ನ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು. ಸಾಂಬಾರ್ ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ ಎಲ್ಲ ಹೋಗಿರ್ಬೇಕು. ಅದಾದ್ಮೇಲೆ ನಮಗೆ ಸಾಂಬಾರ್ ರೆಡಿ ಆಗಿರುತ್ತೆ. ಸೊ ಈಗ ನಾವು ಫಿಶ್ನ ಹಾಕೋದಕ್ಕೆ ಸಾಂಬಾರ್ ಸಿದ್ಧ ಆಗಿದೆ ಅಂತ ಅರ್ಥ. ಮೊದಲೇ ಸಾಂಬಾರಿಗೆ ಫಿಶ್ ಹಾಕೋದ್ರಿಂದ ಅದು ಬೇಗ ಬೆಂದ್ಕೊಂಡು ಸಾಫ್ಟ್ ಆಗ್ಬಿಡುತ್ತೆ. ಸೊ ಕೊನೆಯಲ್ಲಿ ಹಾಕಬೇಕು. ಈಗ ನಾನು ಫಿಶ್ನ ಸುತ್ತಲೂ ಬಿಟ್ಕೊಳ್ತಾ ಹೋಗ್ತೀನಿ. ಒಂದ್ರ ಮೇಲೆ ಒಂದು ಫಿಶ್ನ ಹಾಕಬಾರ್ದು. ಸೊ ನಮಗೆ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ನೋಡ್ಕೊಂಡು ಬಾಣಲಿ ಒಳಗಡೆ ಈಗ ನಾನು ಫಿಶ್ನ ಹಾಕೊಳ್ತಾ ಇದ್ದೀನಿ. ನೀವು ಈ ತರ ಫಿಶ್ ಸಾಂಬಾರ್ ಮಾಡಬೇಕಾದ್ರೆ, ಫಿಶ್ ಮಸಾಲ ಮಾಡಬೇಕಾದ್ರೆ, ಫಿಶ್ ಕರಿ ಮಾಡಬೇಕಾದ್ರೆ ಸ್ವಲ್ಪ ಅಗಲವಾಗಿರೋ ಪಾತ್ರೆಗಳನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ಫಿಶ್ ಎಲ್ಲ ಹಾಕಿದ್ಮೇಲೆ ಅದನ್ನ ಒಂದು 5 ಮಿನಿಟ್ಸ್ ಕುದಿಯೋದಕ್ಕೆ ಬಿಟ್ರೆ ಫಿಶ್ ಮಸಾಲ ಸವಿಯಲು ಸಿದ್ಧವಾಗುತ್ತೆ. ತುಂಬಾನೇ ಟೇಸ್ಟಿ ಫಿಶ್ ಮಸಾಲ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.